ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಸೊ ಈಗ ನನ್ನ ಕಳೆದ ವಿಡಿಯೋದಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಈಗ ಮೊಟ್ಟೆಗಳನ್ನ ತೆಗೆದಿರೋದು ಪ್ರೊಸೆಸ್ಸಿಂದ ಹೇಗೆ ಅಂತ. ಈಗ ಅದನ್ನು ನಾವು ಹೊರಗೆ ತೆಗೆದ ಮೇಲೆ ಅದು ಯಾವ ಸ್ಟೇಜಲ್ಲಿ ಇದೆ ಅನ್ನೋದನ್ನ ಗ್ರೇಡಿಂಗ್ ಮಾಡ್ತಾರೆ ನಮ್ಮ ಎಂಬ್ರಿಯಾಲಜಿಸ್ಟ್ಗಳು. ಅದರಲ್ಲಿ ವೇರಿಯಸ್ ಗ್ರೇಡ್ಸ್ ಇರುತ್ತೆ. ಅದರಲ್ಲಿ ಬೇಸಿಕಲಿ ಮುಖ್ಯವಾಗಿ 3 ಥರ ಇರುತ್ತೆ ತಿಳ್ಕೊಬೇಕಾಗಿದ್ದು. ಒಂದು M2 ಅಂತ ಕರಿತೀವಿ, ಅಂದರೆ ಮಿಯಾಟಿಕ್ 2 ಡಿವಿಷನ್ ಅಂತ ಕರಿತೀವಿ. ಆದರೂ ಇದು ನಿಜವಾಗ್ಲೂ ಫರ್ಟಿಲೈಸಬಲ್ ಎಗ್ಸ್ ಅಂತಂದರೆ ಇದು M2 ಎಗ್ಸ್ ಅಂತ ಕರಿತೀವಿ. ಅಂತಂದರೆ ಒಂದು ಮೊಟ್ಟೆ ಇದ್ದು ಅದು ಒಂದು ಜೊತೆಗೆ ಅದರದೊಂದು ಪೋಲಾರ್ ಬಾಡಿ ಥರ ಇತ್ತು ಅಂತಂದರೆ ಅದನ್ನು ಮಿಯಾಟಿಕ್ M2 ಎಗ್ಸ್ ಅಂತ ಕರೀತಾರೆ. ನೀವು ಇದನ್ನು ಒಂದು ಇಮೇಜಸ್ ನೋಡೋದಾದರೆ, ನೀವು ಇಂಟರ್ನೆಟ್ಟಲ್ಲಿ ಇಮೇಜಸ್ ನೋಡೋದಾದರೆ ಒಂದು ಉಂಗ್ರ ಥರ ಕಾಣುತ್ತೆ. ಅದು ಉಂಗ್ರ ಅಂದರೆ ಹೇಗೆ ಒಂದು ಕೈ ಬೆರಳಿನ ಉಂಗ್ರ ಇರುತ್ತೋ ಅದ್ರ ಮೇಲೆ ಒಂದು ಸುತ್ತಲೂ ಒಂದು ಹರಳಿರುತ್ತಲ್ಲ, ಹಾಗೆ ಆ ಪೋಲಾರ್ ಬಾಡಿ ಹರಳಿಗೆ ಕಂಪೇರ್ ಮಾಡ್ಕೋಬೋದು. ಅದು M2. ಇದು ನಿಜವಾಗ್ಲೂ ಫರ್ಟಿಲೈಸಬಲ್ ಎಗ್ಸ್. ಅದ್ರ ನಂತರ ನೆಕ್ಸ್ಟ್ ಸ್ಟೇಜ್ ಏನಂತಂದರೆ M1 ಅಂತ ಕರಿತೀವಿ. M1 ಅಂತಂದರೆ ಅದು ಇನ್ನು ಮಿಯಾಟಿಕ್ 1 ಅಥವಾ ಮಿಯಾಟಿಕ್ 2 ಡಿವಿಷನ್ ಕಂಪ್ಲೀಟ್ ಆಗಿರೋದಿಲ್ಲ, ಅಂದರೆ ಪೋಲಾರ್ ಬಾಡಿ ಫಾರ್ಮ್ ಆಗಿರೋದಿಲ್ಲ ಅದರಲ್ಲಿ. ಸೊ ಹಾಗಾಗಿ ಪೋಲಾರ್ ಬಾಡಿ ಇಲ್ದಲೇ ಇರೋವಂಥ ಒಂದು ಸ್ಟೇಜ್ ಏನಾದರೂ ಇದ್ರೆ ಅದು ಮಿಯಾಟಿಕ್ 1 ಅಂತ ಕರಿತೀವಿ. ಅದಾದಮೇಲೆ ಅದ್ರದ್ದು ಇದು ಕೂಡ M1 ಎಗ್ಸ್ ಎಷ್ಟೋ ಸರಿ ಏನಾಗುತ್ತೆ M2 ಆಗಿ ಇದು ಒಂದು 6 to 10 hours ಇನ್ಕ್ಯುಬೇಟ್ ಮಾಡಿದರೆ M2 ಸ್ಟೇಜಿಗೆ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಆಗಬಹುದು, ಆದರೆ ಅದ್ರದ್ದು ಕ್ವಾಲಿಟಿ ಹೇಗೆ, ಅದು ಭ್ರೂಣಗಳು ಹೇಗೆ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ಫುಲ್ ವ್ಯಾಲ್ಯೂ. 3ನೇ ಕ್ಯಾಟಗರಿ GV ಅಂತ ಕರಿತೀವಿ. GV ಅಂತಂದರೆ ಜರ್ಮೈನಲ್ ವೆಸೈಕಲ್ ಸ್ಟೇಜ್ ಅಂತ ಹೇಳಿ. ಇದು M1ಗಿನ್ನ ಸ್ವಲ್ಪ ಕೆಳಗಡೆ ಇರೋಂಥ ಒಂದು ಸ್ಟೇಜ್. ಅಂದರೆ ನೀವು ಮೊಟ್ಟೆಗಳು ನೋಡಿದರೆ ಅದ್ರ ಒಳಗಡೆ ಎಲ್ಲ ಅಂಗಾಂಗಗಳೆಲ್ಲ, ಅದು ಆರ್ಗನಲ್ಸ್ ಎಲ್ಲ ಸೇರಿ ಅದು ಜರ್ಮೈನಲ್ ವೆಸಿಕಲ್ಸ್ ಅನ್ನೋ ಸ್ಟೇಜಲ್ಲಿ ಅರೆಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದು 3 ಪ್ರಮುಖವಾದ ಸ್ಟೇಜ್ಗಳು. ಸೊ M2 ಅಂತ ಹೇಳಿದೆ, ಅದು ನಿಜವಾಗ್ಲೂ ಫರ್ಟಿಲೈಸಬಲ್ ಎಗ್ಸ್ ಆಗಿರುತ್ತೆ. M1 ಅಂತ ಹೇಳಿದೆ, ಅದು ಅದರದ್ದು ಆನಂತರದ ಸ್ಟೇಜ್, ಅದರ ಪೋಲಾರ್ ಬಾಡಿ ಇರೋದಿಲ್ಲ. 3ನೇದು ಜರ್ಮನೈಲ್ ವೆಸಿಕಲ್ಸ್ ಅಂದರೆ GV ಸ್ಟೇಜಸ್ ಅಂತ ಹೇಳಿದೆ. ಇದು 3 ಅಲ್ದಲೆ ಇನ್ನೊಂದು ಅಟ್ರೆಟಿಕ್ ಫಾಲಿಕಲ್ಸ್ ಅಂತ ಇರುತ್ತೆ, ಅಥವಾ ಎಂಟಿ ಝೋನಾ ಅಂತ ಇರುತ್ತೆ. ಈ ಝೋನಾ ಪೆಲುಸಿಡಾ ಅಂತ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅದ್ರ ಒಳಗಡೆ ಮೊಟ್ಟೆಗಳು ಇಲ್ದಲೇ ಇರ್ಬೋದು, ಅದಕ್ಕೆ ಎಂಟಿ ಝೋನಾ ಅಂತ ಕರಿತೀವಿ. ಅಥವಾ ಕ್ಯುಮುಲಸ್ ಊಫರಸ್ ಕಾಂಪ್ಲೆಕ್ಸ್ ಇರುತ್ತೆ, ಅದು ಕೂಡ ಅದರೊಳಗೆ ಮೊಟ್ಟೆ ಇಲ್ದಲೇ ಇರ್ಬೋದು. ಆಮೇಲೆ ಅಟ್ರೆಟಿಕ್ ಫಾಲಿಕಲ್ಸ್ ಅಂದರೆ ಡಿಜನರೇಟೆಡ್ ಫಾಲಿಕಲ್ಸ್ ಇರ್ಬೋದು. ಇದು 5 ಪ್ರಮುಖವಾದ್ದು. ಸೊ ಹಾಗಾಗಿ ನಿಮ್ಮ ಮೊಟ್ಟೆಗಳು ತೆಗೆದಾಗ, ಸೊ ನಾವು 10 ಮೊಟ್ಟೆಗಳು ಹೊರಗೆ ತೆಗೆದಾಗ 7 M2 ಇತ್ತು, ಇನ್ನು 3 1-2 GB ಇರ್ಬೋದು, 1 M1 ಅಥವಾ 2 GB ಇರ್ಬೋದು, ಇನ್ನು 3 ವೇಸ್ಟ್ ಕ್ಯಾಟಗರಿ. ಅಂದರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ 10 ಒಳ್ಳೆ ಕ್ವಾಲಿಟಿ ಮೊಟ್ಟೆ ಸಿಗೋದಿಲ್ಲ. ದ ಮೆಚುರೇಷನ್ ರೇಟ್ ವೇರೀಸ್ ಬಿಟ್ವೀನ್ 70 to 80%. ಸೊ ಇವಾಗ ನಿಮಗೆ ಗೊತ್ತಾಯ್ತಲ್ಲ, ನಾವು ದೇಹದಿಂದ ಹೊರಗೆ ತೆಗೆದಿದ್ದು ಮೊಟ್ಟೆಗಳು 10ನ ಹೊರಗೆ ತೆಗೆದ್ರೆ ಅದರಲ್ಲಿ 7 M2 ಇತ್ತು ಅಂತಂದರೆ 7ರಿಂದ 8 M2 ಇತ್ತು ಅಂತ ಅನ್ನೋದಾದರೆ ನಿಜವಾಗ್ಲೂ ಡಾಕ್ಟ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಹಾಗಾಗಿ ನೀವು ಡಾಕ್ಟ್ರ್ ಹತ್ರ ನೆಕ್ಸ್ಟ್ ಟೈಮ್, ನನ್ನ ಪೇಷಂಟ್ ಸುಮಾರು ಚೆನ್ನಾಗಿ ಕೇಳ್ತಾರೆ, ಸರ್ ಇನ್ನು 10 ತೆಗೆದಾಗ 8 ಚೆನ್ನಾಗಿತ್ತು, ಏಕೆಂದರೆ ಅದನ್ನು ಚೆನ್ನಾಗಿರೋದಿಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ ಅಂತ. ಸೊ ಹೀಗೆ ಈ ಮೊಟ್ಟೆಗಳ ಓಸೈಟ್ಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.